ಕೇರಳವನ್ನು ನಾವು ದೇವರ ನಾಡು ಅಂತ ಕರಿತೀವಿ. ಪ್ರಕೃತಿ ಅಲ್ಲಿ ಸ್ವರ್ಗದ ಸ್ವರೂಪದಲ್ಲಿ ಹಾಸು ಹೊದ್ದು ಮಲಗಿರ್ತಕ್ಕಂತಹ ಭೂಪ್ರದೇಶನೇ ವಯನಾಡು. ಬೆಟ್ಟ ಗುಡ್ಡಗಳ ಸಾಲು, ನದಿ ಕಂದರಗಳ ಬೀಡು. ಆದರೆ ಕಳೆದ ವರ್ಷ ಇದೇ ವಯನಾಡಿನಲ್ಲಿ ಅತಿ ದೊಡ್ಡ ದುರಂತ ಸಂಭವಿಸಿತು. ಆ ದುರಂತ ಮರೆಯಾಗದಕ್ಕಿಂತ ಮುಂಚಿತವಾಗಿ ಇವತ್ತು ಮತ್ತೊಂದು ಭಾರೀ ದುರಂತ ಇದೇ ಪ್ರದೇಶದಲ್ಲಿ ಸಂಭವಿಸಿದೆ. 2024ರ ದುರಂತ ನಡೆದ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿ ಇವತ್ತು ಭಾರೀ ಭೂಕುಸಿತ ಸೃಷ್ಟಿಯಾಗಿದ್ದು, ಬೆಟ್ಟದ ಮಣ್ಣು ಸುನಾಮಿಯಂತೆ ಬಂದು ಅಪ್ಪಳಿಸಿದೆ. ದೃಶ್ಯ 1, ಅಪ್ಪಳಿಸಿದ ಗುಡ್ಡ. ದೃಶ್ಯ 2, ಮಣ್ಣಲ್ಲಿ ಮಣ್ಣಾದ ಜನ. ದೃಶ್ಯ 3, ಬಿದ್ದಲ್ಲೇ ಸಮಾಧಿ. ದೃಶ್ಯ 4, ಜೀವ ಪಣಕ್ಕಿಟ್ಟು ರಕ್ಷಣೆ. ದೃಶ್ಯ 5, ಜೀವ ಉಳಿಸಲು ಹೆಣಗಾಟ. ಒಂದೇ ಒಂದು ಕ್ಷಣ, ಉಸಿರು ಎಳ್ಕೊಳ್ಳೋದಕ್ಕೂ ಸಮಯವಿಲ್ಲ. ಏನಾಯ್ತು ಅಂತ ನೋಡೋದ್ರೊಳಗೆ ಎಲ್ಲವೂ ಸರ್ವನಾಶವಾಗಿತ್ತು. ಪ್ರಕೃತಿ ಮಾತೆ ಮೈಕೊಡವಿ ನಿಲ್ತಿದ್ದಂತೆ ಇಡೀ ಏರಿಯಾವೇ ಅಕ್ಷರಶಃ ನರಕವಾಗಿದೆ. ದಿಕ್ಕಾಪಾಲಾಗಿ ಓಡಿದ್ರೂ ಬಿಟ್ಟಿಲ್ಲ. ನನ್ನವರು ತನ್ನವರು ಅನ್ನೋದಕ್ಕೂ ಸಮಯ ಕೊಟ್ಟಿಲ್ಲ. ದೈತ್ಯಾಕಾರದಲ್ಲಿ ನಿಂತಿದ್ದ ಗುಡ್ಡ ಒಮ್ಮೆಲೆ ಅಪ್ಪಳಿಸ್ತಿದ್ದಂತೆ ಜನರೆಲ್ಲ ದಿಕ್ಕಾಪಾಲಾಗಿದ್ದಾರೆ. ಸತ್ತವರೆಷ್ಟು, ಉಳಿದವರೆಷ್ಟು ಅನ್ನೋದೇ ಗೊತ್ತಾಗ್ತಿಲ್ಲ. ಮೇಲ್ನೋಟಕ್ಕೆ 5 ಮಂದಿಯ ಸಾವಿನ ಲೆಕ್ಕ ಸಿಕ್ಕಿದೆ. ಇದು ಪ್ರಕೃತಿ ತಂದ ಆಪತ್ತಲ್ಲ, ಮನುಷ್ಯನೇ ಮಾಡಿಕೊಂಡ ಸ್ವಯಂಕೃತ ಅಪರಾಧ. ಅಭಿವೃದ್ಧಿ ಹೆಸರಲ್ಲಿ ಮಾಡುತ್ತಿದ್ದ ಅಟ್ಟಹಾಸದ ಪ್ರತಿಫಲ. ಭೂತಾಯಿಯ ಒಡಲನ್ನೇ ಬಗೆದವರೀಗ ಕಣ್ಣೀರಿಡುತ್ತಿದ್ದಾರೆ. ಮಳೆಗಾಲ ಶುರುವಾದ್ರೆ ಸಾಕು, ಕೇರಳಂ ರಾಜ್ಯದ ವಯನಾಡಿನ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂರ್ತಾರೆ. ಎಲ್ಲೇನಾಗುತ್ತೋ, ಎಲ್ಲಿ ಭೂಮಿ ಬಾಯ್ಬಿಡುತ್ತೋ ಅನ್ನೋ ಆತಂಕ ಶುರುವಾಗುತ್ತೆ. ಅದರಲ್ಲೂ ಜುಲೈ ತಿಂಗಳು ಬಂದ್ರಂತೂ ಮುಗಿದೇ ಹೋಯ್ತು. 2 ವರ್ಷದ ಕರಾಳ ಛಾಯೆಯೇ ಇನ್ನೂ ಮಾಸಿಲ್ಲ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಮಹಾ ಆಪತ್ತು ಸಂಭವಿಸಿದೆ. ಕಳೆದ ಬಾರಿ ಭೂಕುಸಿತವಾಗಿದ್ದ 8 ಕಿಲೋಮೀಟರ್ ಜಾಗದಲ್ಲಿ ಮತ್ತೆ ಭೂಮಿ ಬಾಯ್ಬಿಟ್ಟಿದೆ. ಮೇಪಾಡಿಯ ಮೀನಾಕ್ಷಿ ಸೇತುವೆ ಬಳಿ ವಿಧಿಯ ಅಟ್ಟಹಾಸ. ಬೆಳಿಗ್ಗೆ 11:15 ಇಡೀ ಏರಿಯಾದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿತ್ತು. ಇಂಥದ್ದೊಂದು ಆಪತ್ತು ಸಂಭವಿಸುತ್ತೆ, ಇಂಥದ್ದೊಂದು ವಿಪತ್ತು ಎದುರಾಗುತ್ತೆ ಅಂತ ಯಾರೂ ಅಂದಾಜಿಸಿರಲಿಲ್ಲ. ಇದೇ ಹೊತ್ತಲ್ಲೇ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಒಮ್ಮೆಲೆ ಗುಡ್ಡ ಕುಸಿಯುತ್ತಿದ್ದಂತೆ ಜನರೆಲ್ಲ ದಿಕ್ಕಾಪಾಲಾಗಿದ್ದಾರೆ. ಹೊಚ್ಕೊಂಡು ಹೋಗ್ತೀವಿ ಅನ್ನೋ ಭಯದಲ್ಲಿ ಜೀವ ಉಳಿಸಿಕೊಳ್ಳಲು ಓಡಿ ಬರ್ತಿದ್ರು. ಆದರೆ ಯಮರೂಪದಲ್ಲಿ ಅಪ್ಪಳಿಸಿದ ಮಣ್ಣು ಸಿಕ್ಕವರನ್ನೆಲ್ಲ ಆಪೋಷಣ ಮಾಡಿಕೊಂಡಿದೆ. ಗುಡ್ಡ ಕುಸಿಯುತ್ತಿದ್ದಂತೆ ಇಡೀ ಜಾಗವೇ ಸರ್ವನಾಶವಾಗಿದೆ. ಇಲ್ಲಿ ಜನವಸತಿ ಪ್ರದೇಶ ಇತ್ತು ಅನ್ನೋದಕ್ಕೂ ಸಣ್ಣ ಕುರುಹು ಸಿಕ್ತಿಲ್ಲ. ಗುಡ್ಡದ ಪಕ್ಕದಲ್ಲೇ ನಿಲ್ಲಿಸಿದ್ದ ಬಸ್ ಕೊಚ್ಚಿ ಹೋಗಿದ್ದು ಇಡೀ ಏರಿಯಾವೇ ನರಕದಂತಾಗಿದೆ. ಭೀಕರ ಭೂಕುಸಿತ, 5 ಜೀವಂತ ಸಮಾಧಿ. ಹೊಂಚು ಹಾಕಿ ಸಂಚು ರೂಪಿಸಿದಂತೆ ಸಾವು ರಣಕೇಕೆ ಹಾಕಿದೆ. ಮೇಲ್ನೋಟಕ್ಕೆ 5 ಸಾವನ್ನಪ್ಪಿದ ಮಾಹಿತಿ ಸಿಕ್ಕಿದೆ. ಎಷ್ಟು ಜನ ನಾಪತ್ತೆಯಾಗಿದ್ದಾರೆ, ಎಷ್ಟು ಜನ ಕೊಚ್ಚಿ ಹೋಗಿದ್ದಾರೆ ಅನ್ನೋದರ ಸುಳಿವು ಸಿಕ್ತಿಲ್ಲ. ಬಸ್ಗಳೆಲ್ಲ ನದಿ ನೀರಲ್ಲಿ ತೇಲಾಡಿದ್ದು, ಗುಡ್ಡದ ಪಕ್ಕದಲ್ಲಿದ್ದವರ ಲೆಕ್ಕ ಸಿಕ್ತಿಲ್ಲ. ಘಟನೆ ಸಂಭವಿಸುತ್ತಿದ್ದಂತೆ ಕಾರ್ಯಾಚರಣೆಗಿಳಿದಿರುವ NDRF ಸಿಬ್ಬಂದಿ 16 ಮಂದಿಯನ್ನ ರಕ್ಷಿಸಿದ್ದಾರೆ. ಅದರಲ್ಲಿ 5 ಹೆಣವಾಗಿ ಪತ್ತೆಯಾಗಿದ್ದಾರೆ. ಈ ದೃಶ್ಯ ನೋಡುತ್ತಿದ್ರೆ ನಿಜಕ್ಕೂ ಕರಳು ಹಿಂಡಿದಂತಾಗ್ತಿದೆ. ಯಾರಿವರು ಅನ್ನೋದು ಗೊತ್ತಿಲ್ಲ, ಜೀವ ಇದೆಯೋ ಇಲ್ವೋ ಅದೂ ಗೊತ್ತಿಲ್ಲ. ಕೈ ಕಾಲು ಆಡಿಸ್ತಿಲ್ಲ, ಬಿದ್ದಲ್ಲೇ ಹುದುಗಿ ಹೋಗಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಸ್ಥಳೀಯರು ಪ್ರಾಣದ ಹಂಗು ತೊರೆದು ರಕ್ಷಣೆ ಮಾಡಿದ್ದಾರೆ. NDRF ಸಿಬ್ಬಂದಿ ಜೊತೆಗೆ ತಾವೂ ವಾಲಂಟರಿಯಾಗಿ ರಕ್ಷಕರಾಗಿದ್ದಾರೆ.
ಇದು ಈ ಹೆಣ್ಣುಮಗಳ ಪಾಲಿಗೆ ಮರುಜೀವ ಸಿಕ್ಕ ಕ್ಷಣ. ನದಿ ನೀರಲ್ಲಿ ಕೊಚ್ಚಿ ಹೋಗ್ತಿದ್ದವಳು ಪೊದೆಯಲ್ಲಿ ಸಿಲುಕೊಂಡಿದ್ಲು. ಇದನ್ನ ನೋಡಿದ ಸ್ಥಳೀಯರು ತಾವೇ ಆಪತ್ಬಾಂಧವರಾಗಿದ್ದಾರೆ. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೆಣ್ಣುಮಗಳ ರಕ್ಷಣೆ ಮಾಡಿದ್ದಾರೆ. ಸಾವಿನ ಬಗ್ಗೆ ಸಿಕ್ಕಿಲ್ಲ ಪಕ್ಕಾ ಲೆಕ್ಕ. ಈ ಭೂಕುಸಿತದ ದೃಶ್ಯ ನೋಡುತ್ತಿದ್ರೆ ಸಾವಿನ ಲೆಕ್ಕ ಹಾಕುವುದು ಕಷ್ಟವಾಗ್ತಿದೆ. ಸದ್ಯಕ್ಕೇನೋ 5 ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದ್ರೆ ಮಣ್ಣಲ್ಲಿ ಅದೆಷ್ಟು ಮಂದಿ ಮಣ್ಣಾಗಿದ್ದಾರೆ ಅನ್ನೋದು ಊಹಿಸೋದಕ್ಕೂ ಆಗ್ತಿಲ್ಲ. ಇನ್ನೂ ಹಲವರು ಕಾರ್ಮಿಕರು ಸಿಲುಕಿರುವ ಶಂಕೆ ವ್ಯಕ್ತವಾಗ್ತಿದ್ದು ಎನ್ಡಿಆರ್ಎಫ್ ತಂಡ ಬಿರುಸಿನ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದೆ. ಭೀಕರ ಭೂಕುಸಿತ ಸಂಭವಿಸುತ್ತಿದ್ದಂತೆ ಸಿಎಂ ವಿಡಿ ಸತೀಶನ್ ಪ್ರತಿಕ್ರಿಯೆ ನೀಡಿದ್ದು, ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದರು. ಇನ್ನು ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಸಹ ರಿಯಾಕ್ಟ್ ಮಾಡಿದ್ದು, ಭೂಕುಸಿತದಲ್ಲಿ ಸಿಲುಕಿದವರ ರಕ್ಷಣೆಗೆ ಪ್ರಯತ್ನ ನಡೆಯುತ್ತಿದೆ. ಕೇರಳ ಸಿಎಂ ಸ್ವತಃ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ವಯನಾಡು ದುರಂತ ಮತ್ತೆ ಬೆಚ್ಚಿ ಬೀಳಿಸಿದೆ. ಅಭಿವೃದ್ಧಿ ಹೆಸರಲ್ಲಿ ಆಗ್ತಿರೋ ಎಡವಟ್ಟುಗಳಿಗೆ ಇನ್ನಾದರೂ ಕಡಿವಾಣ ಬೀಳಬೇಕಿದೆ. ಇಲ್ಲದಿದ್ರೆ ಇಂಥ ಅಪಾಯಗಳು ಮತ್ತಷ್ಟು ಎದುರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ವಯನಾಡಿನಲ್ಲಿ ಪದೇ ಪದೇ ಭೂಕುಸಿತ ದುರಂತ ಸಂಭವಿಸ್ತಾ ಇದ್ದು ಮನುಷ್ಯ ನಿರ್ಮಿತ ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ. ನಿಯಮ ಉಲ್ಲಂಘಿಸಿ ಬೆಟ್ಟ ಗುಡ್ಡಗಳಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಕಾಮಗಾರಿಗಳನ್ನು ನಡೆಸಲಾಗ್ತಾ ಇದೆ. ಇಂದಿನ ದುರಂತಕ್ಕೂ ಇದೇ ಕಾರಣ ಅಂತ ಹೇಳಲಾಗಿದೆ. ಮೀನಾಕ್ಷಿ ಸೇತುವೆಯ ಬಳಿಯ ಅವಳಿ ಸುರಂಗವೇ ಇಷ್ಟಕ್ಕೆಲ್ಲ ಕಾರಣ ಅಂತ ತಜ್ಞರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಮಾನವ ನಿರ್ಮಿತ ದುರಂತವಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಪರಿಸರ ಸೂಕ್ಷ್ಮ ವಲಯ ಅಂತ ಈ ಪ್ರದೇಶದಲ್ಲಿ ಯಾವುದೇ ಕಾಮಗಾರಿಗಳನ್ನು ನಡೆಸೋದಕ್ಕೆ ತಜ್ಞರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದರು. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಾನ್ಸೂನ್ ಮಳೆ ಬೀಳುವಂತಹ ಪ್ರದೇಶ ಅಂತ ಹೇಳಿ ಈ ವಯನಾಡು ಪ್ರದೇಶವನ್ನು ಗುರುತಿಸಲಾಗುತ್ತೆ. ವಿಶಿಷ್ಟವಾದ ಶೋಲಾ ಕಾಡುಗಳಿರುವಂತಹ ದಟ್ಟ ಕಾಡಿನ ಪ್ರದೇಶ ಈ ವಯನಾಡು. ಭೂಗತ ಬಂಡೆಗಳನ್ನು ಸ್ಫೋಟಿಸುವುದು ಕೂಡ ಹೆಚ್ಚು ಅಪಾಯಕಾರಿಯಾಗುತ್ತೆ. ಯಾಕಂದರೆ ಒಂದು ಸುರಂಗ ಕುರಿಬೇಕು ಅಂತಂದರೆ ಭೂಗತವಾಗಿ ಬಂಡೆಗಳನ್ನು ಸ್ಫೋಟಿಸಲೇಬೇಕಾಗತ್ತೆ. ಅದು ಹೆಚ್ಚು ಅಪಾಯಕಾರಿ. ಹಾಗಿದ್ರೂ ಸ್ಫೋಟಕಗಳನ್ನು ಬಳಸಿ ಬೃಹತ್ ಬಂಡೆಗಳನ್ನು ಅಲ್ಲಿ ಸ್ಫೋಟಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ದೊಡ್ಡ ದೊಡ್ಡ ಅರ್ತ್ ಮೂವರ್ಸ್ಗಳನ್ನು ಬಳಸಿ ಇಲ್ಲಿ ಕಾಮಗಾರಿಗಳನ್ನು ನಡೆಸುವಂತಹ ಕೆಲಸವನ್ನು ಸರ್ಕಾರಗಳು ಮಾಡಿದ್ದಾವೆ. ವಿಶೇಷವಾಗಿ ಇಲ್ಲಿ ಸುರಂಗ ಮಾರ್ಗ ಬೇಡವೇ ಬೇಡ ಅನ್ನುವಂಥ ಎಚ್ಚರಿಕೆಯನ್ನ ತಜ್ಞರು ಪದೇ ಪದೇ ಹೇಳಿದ್ರು, ಎಚ್ಚರಿಸಿ ಹೇಳಿದರು. ಭಾರೀ ಮಳೆಯ ಮಧ್ಯೆಯೇ ಇಲ್ಲಿ ಸುರಂಗ ಕಾಮಗಾರಿಯನ್ನು ನಡೆಸಲಾಗ್ತಾ ಇತ್ತು. ಯಾವ ಸುರಂಗ ಯೋಜನೆ ಹಾಗಾದರೆ ಇದು? ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಹೋದಾಗ ಅನ್ನಕ್ಕಂ ಪೋಯಿಲ್ ಮತ್ತು ಕಲ್ಲಡಿ ಮೇಪ್ಪಾಡಿ ಅವಳಿ ಸುರಂಗ ಮಾರ್ಗ ಇದು. ಇಲ್ಲಿ ಕೇರಳದಿಂದ ಕರ್ನಾಟಕ ಮತ್ತು ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವಂತಹ ಯೋಜನೆ ಇದಾಗಿದೆ. ವಿಶೇಷವಾಗಿ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಕೇರಳದ ಅತಿ ಉದ್ದ ಮತ್ತು ದೇಶದ 3ನೇ ಅತಿ ಉದ್ದದ ಸುರಂಗ ಮಾರ್ಗವನ್ನು ಇಲ್ಲಿ ಕೊರೆಯುವಂತಹ ಕೆಲಸವನ್ನು ಮಾಡಲಾಗಿದೆ. ಈ ಸುರಂಗ ಮಾರ್ಗ ಕೊರೆಯೋದಕ್ಕೆ ಏಪ್ರಿಲ್ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅನುಮೋದನೆಯನ್ನು ಕೊಟ್ಟಿದ್ದು, ಅದಾದ ನಂತರ ಕಾಮಗಾರಿಯನ್ನು ಆರಂಭಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ತಮರಸೇರಿ ಘಾಟ್ ರಸ್ತೆಗೆ ಸಂಬಂಧಪಟ್ಟಂತಹ ಬೈಪಾಸ್ ಅನ್ನು ನಿರ್ಮಿಸುವುದಕ್ಕೆ ಮುಂದಾಗಲಾಗಿತ್ತು. ಒಟ್ಟು ಸುರಂಗ ಯೋಜನೆಯ ಉದ್ದ 8.73 ಕಿಲೋಮೀಟರ್. ಅಂದರೆ ವಯನಾಡಿನಲ್ಲಿ 8.73 ಕಿಲೋಮೀಟರ್ ಉದ್ದದ ಸುರಂಗವನ್ನು ಕೊರೆಯುವಂಥದ್ದು ಈ ಯೋಜನೆಯ ಉದ್ದೇಶ ಆಗಿತ್ತು. 8.1 ಕಿಲೋಮೀಟರ್ ಅವಳಿ ಕೊಳವೆಯಲ್ಲಿ 4 ಪಥದ ರಸ್ತೆಗಳನ್ನು ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಮೂಲಕವಾಗಿ ಇಲ್ಲೊಂದು ದೊಡ್ಡ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಅನಕ್ಕಂ ಪೋಯಿಲ್ ಮತ್ತು ಮೇಪ್ಪಾಡಿ ಮಧ್ಯೆ 42 ಕಿಲೋಮೀಟರ್ ಈ ಒಂದು ಸುರಂಗದಿಂದಾಗಿ 20 ಕಿಲೋಮೀಟರ್ಗೆ ಅಂತರ ಕಡಿಮೆ ಆಗುತ್ತೆ. ಈಗ ಇರುವಂತಹ 40 ಕಿಲೋಮೀಟರ್ ಈ ಸುರಂಗ ಕೊರೆದೂರು ಅಂತ ಹೇಳಿದರೆ ಅದು 20 ಕಿಲೋಮೀಟರ್ಗೆ ಕಡಿಮೆ ಆಗುತ್ತೆ. ಆ ಮೂಲಕ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ನಾವು ಜಾಸ್ತಿ ಅರಣ್ಯ ಪ್ರದೇಶದಲ್ಲಿ ರಸ್ತೆ ವಿಸ್ತರಣೆ ಮಾಡ್ತಾ ಇಲ್ಲ, ಬದಲಿಗೆ ಸುರಂಗದ ಮೂಲಕ ಹೋಗ್ತೀವಿ ಅನ್ನೋದು ಇದರ ಉದ್ದೇಶ. ಇಲ್ಲಿ 50 ನಿಮಿಷದ ಉಳಿತಾಯವೂ ಕೂಡ ಆಗುತ್ತೆ ಈ ಸಂಚಾರದ ಸಂದರ್ಭದಲ್ಲಿ. ಸುರಂಗ ಮಾರ್ಗದ ಅಂದಾಜು ವೆಚ್ಚ 2134.50 ಕೋಟಿ ರೂಪಾಯಿಗಳು.
2134.50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಅತಿದೊಡ್ಡ ಸುರಂಗ ಮಾರ್ಗವನ್ನು ಕೊರೆಯುವಂತಹ ಕೆಲಸವನ್ನು ಮಾಡಿದರು.